Hello everyone, welcome to JDK Institution. In this video, we will dive into chapter 1, that is electric charges and field, and focus on important and repeated question that can make a big difference in your exam. Stay tuned, we will be uploading videos for each chapter soon. Our ultimate passing marks package is here to guide you to the success. Don't forget to like, share and subscribe for more updates. Let's start learning. ಸೊ ಈ ವಿಡಿಯೋದಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಚಾಪ್ಟರ್ 1 ಮೇಲೆ ಬಂದಿರುವಂಥ ಇಂಪಾರ್ಟೆಂಟ್ ಮತ್ತು ರಿಪೀಟೆಡ್ ಕ್ವಶನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಇದೇ ರೀತಿ ಪ್ರತಿಯೊಂದು ಚಾಪ್ಟರ್ ಮೇಲೂ ಕೂಡ ನಾವು ವಿಡಿಯೋಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಮೇಲೆ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ. ಇದನ್ನು ನಿಮಗೆ ಏನಂತ ತೊಗೊಬೋದು ಅಂದರೆ ಐದರ್ ಯು ಕ್ಯಾನ್ ಟೇಕ್ ಇಟ್ ಆ್ಯಸ್ ಎ ಪಾಸಿಂಗ್ ಮಾರ್ಕ್ಸ್ ಪ್ಯಾಕೇಜ್ ಅಂತ ನಾವು ಕನ್ಸಿಡರ್ ಮಾಡ್ಕೋಬೋದು. ಇದನ್ನು ಓದಿ ನಿಮಗೆ ಮ್ಯಾಕ್ಸಿಮಮ್ ರಿಪೀಟೆಡ್ ಕ್ವಶನ್ ಇರೋದ್ರಿಂದ ನಿಯರ್ಲಿ ಇಫ್ ಯು ಫೈಂಡ್ ನಿಮಗೆ ಏನಾದ್ರು ಡಿಫಿಕಲ್ಟಿ ಆಗ್ತಿದೆ, ಇಷ್ಟು ಇಲ್ಲಿ ನಾವು ಡಿಸ್ಕಸ್ ಮಾಡುವಂಥ ವಿಡಿಯೋಗಳಲ್ಲಿ ಡಿಸ್ಕಸ್ ಮಾಡುವಂಥ ಕ್ವಶನ್ನ ನೀವು ಓದಿದ್ರು ಕೂಡ ಯು ಕ್ಯಾನ್ ಈಸಿಲಿ ಪಾಸ್ ದ ಬೋರ್ಡ್ ಎಕ್ಸಾಮ್ಸ್. ಓಕೆ, ವಿತೌಟ್ ಎನಿ ಡಿಲೇ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಮೊದಲನೇ ಕ್ವಶನ್, ರೈಟ್ ಎನಿ ಟು ಡಿಫರೆನ್ಸ್ ಬಿಟ್ವೀನ್ ಪೋಲಾರ್ ಆ್ಯಂಡ್ ನಾನ್ ಪೋಲಾರ್ ಮಾಲಿಕ್ಯೂಲ್ಸ್. ಸೊ ನಿಮಗೆ ಈ ಪೋಲಾರ್ ಮತ್ತು ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ ಮಧ್ಯೆ ಇರೋಂಥ ಡಿಫ್ರೆನ್ಸ್ ಮಿನಿಮಮ್ 2 ಪಾಯಿಂಟ್ನ ಬರಿಬೇಕಾಗುತ್ತೆ. ಲೈಕ್ charges don't coincide, charges can be coincided. They can produce permanent dipole moment, they do not produce permanent dipole moment. ಎರಡನೇ ಕ್ವಶನ್ ಬಂದು ಡಿಫೈನ್ ಲೀನಿಯರ್ ಚಾರ್ಜ್ ಡೆನ್ಸಿಟಿ ಆಫ್ ಚಾರ್ಜ್ ಆ್ಯಂಡ್ ಮೆನ್ಷನ್ SI ಯೂನಿಟ್. ಸೊ ಇಲ್ಲಿ ನಿಮಗೆ ಲೀನಿಯರ್ ಚಾರ್ಜ್ ಡೆನ್ಸಿಟಿ ಅಂದರೆ ಏನು ಅಂತ ಡಿಫೈನ್ ಮಾಡಬೇಕು, ಅದ್ರ ಜೊತೆ SI ಯೂನಿಟ್ ಕೊಟ್ಟರೆ ನಿಮಗೆ 2 ಮಾರ್ಕ್ಸ್. ನೆಕ್ಸ್ಟ್, ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ಕೂಲಮ್ಸ್ ಲಾ ಇನ್ ಎಲೆಕ್ಟ್ರೋಸ್ಟ್ಯಾಟಿಕ್. ಯು ಕ್ಯಾನ್ ಕನ್ಸಿಡರ್ ದಿಸ್ ಕ್ವಶನ್ ಆಸ್ ಎ ಇಂಪಾರ್ಟೆಂಟ್ ಬಿಕಾಸ್ ನೀವು ನೋಡ್ಬೋದು ಎಷ್ಟು ಸಾರಿ ಕೇಳಿದ್ದಾರೆ ಅಂತ. ಸೊ ಇಲ್ಲಿ ನೀವೇನು ಮಾಡಬೇಕಾಗುತ್ತೆ ಅಂದರೆ ಕೂಲಮ್ಸ್ ಲಾನ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ, ಜೊತೆಗೆ ಅದ್ರ ಎಕ್ಸ್ಪ್ರೆಷನ್ನ ಕೊಡಬೇಕಾಗುತ್ತೆ. ಇಫ್ ದಿಸ್ ಕ್ವಶನ್ ಈ ಕ್ವಶನ್ ಏನಾದ್ರು 3 ಮಾರ್ಕ್ಸಿಗೆ ಕೇಳಿದ್ರೆ ಈ ಎಕ್ಸ್ಪ್ರೆಷನಲ್ಲಿರೋಂಥ ಟರ್ಮ್ಸ್ಗಳನ್ನ ನೀವೇನು ಮಾಡಬೇಕಾಗುತ್ತೆ, ಎಕ್ಸ್ಪ್ಲೈನ್ ಮಾಡಬೇಕಾಗ್ತಾ ಹೋಗುತ್ತೆ. ನೆಕ್ಸ್ಟ್ ಏನು ಕೇಳಿದ್ದಾರೆ, ಸ್ಕೆಚ್ ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆಫ್ ಫೋರ್ಸ್ ಡ್ಯೂ ಟು ದಿ ಪಾಯಿಂಟ್ ಚಾರ್ಜಿಂದ ಯಾವ ಥರ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ. ವೆನ್ ಕ್ಯೂ ಈಸ್ ಲೆಸ್ ದ್ಯಾನ್ 0 ಇದ್ದಾಗ ಏನಾಗುತ್ತೆ, ಎಲ್ಲ ಫೀಲ್ಡ್ ಒಳಗಡೆ ಬರ್ತಾ ಹೋಗುತ್ತೆ. ಕ್ಯೂ ಇಸ್ ಗ್ರೇಟರ್ ದನ್ 0 ಫೀಲ್ಡ್ ಲೈನ್ಸ್ ಆಚೆ ಹೋಗ್ತಾ ಹೋಗುತ್ತೆ. ನೆಕ್ಸ್ಟ್, ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ಗಾಸ್ ಲಾ ಇನ್ ಎಲೆಕ್ಟ್ರೋಸ್ಟ್ಯಾಟಿಕ್ಸ್. ಸೊ ಇಲ್ಲಿ ನಮಗೆ ಏನು ಮಾಡಬೇಕಾಗುತ್ತೆ ಅಂದರೆ ಗಾಸ್ ಲಾ 2 ಇದೆ. ಸೊ ಇಲ್ಲಿ ನಾವು ಅದರಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕು ಎಲೆಕ್ಟ್ರೋಸ್ಟ್ಯಾಟಿಕ್ಸ್. ಸೊ ಇದು 2017 ಒಮ್ಮೆ ಕೇಳಿದ್ದಾರೆ. ಸೊ ಇಲ್ಲಿ ನೀವು ಸ್ಟೇಟ್ಮೆಂಟ್ನ ಕೊಡಬೇಕಾಗುತ್ತೆ. ಸ್ಟೇಟ್ಮೆಂಟ್ ಕೊಟ್ಟಾದ್ಮೇಲೆ ಅದನ್ನು ಎಕ್ಸ್ಪ್ಲೈನ್ ಮಾಡಬೇಕಾಗ್ತಾ ಹೋಗುತ್ತೆ. ದಟ್ ಈಸ್ 5 = Q/ε0. ಓಕೆ, ನೆಕ್ಸ್ಟ್ ಕೂಲಮ್ಸ್ ಲಾ ಇನ್ ವೆಕ್ಟರ್ ಫಾರ್ಮ್ ಎಕ್ಸ್ಪ್ಲೈನ್ ದ ಟರ್ಮ್ಸ್. ಅಂದರೆ ಇಲ್ಲಿ ನಿಮಗೆ ಕೂಲಮ್ಸ್ ಲಾನ ಜಸ್ಟ್ ವೆಕ್ಟರ್ ಫಾರ್ಮಲ್ಲಿ ಬರೀಬೇಕು. ವೆಕ್ಟರ್ ಫಾರ್ಮಲ್ಲಿ ಅಂದರೆ ಫಾರ್ಮುಲಾನ ಬರೆದಾದ್ಮೇಲೆ ಆ ಫಾರ್ಮುಲಾ ಇರೋ ಅಂಥ ಟರ್ಮ್ಸ್ಗಳನ್ನ ಎಕ್ಸ್ಪ್ಲೈನ್ ಮಾಡಿದ್ರೆ ಯು ಕ್ಯಾನ್ ಗೆಟ್ 2 ಮಾರ್ಕ್ಸ್. ನೆಕ್ಸ್ಟ್ ಒನ್ ಈಸ್ ವಾಟ್ ಈಸ್ ಎಲೆಕ್ಟ್ರಿಕ್ ಡೈಪೋಲ್, ರೈಟ್ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಡೈಪೋಲ್. ಎಲೆಕ್ಟ್ರಿಕ್ ಡೈಪೋಲ್ ಅಂದರೆ ಏನು ಮತ್ತು ಅದರ SI ಯೂನಿಟ್ ಏನು ಅಂತ ಎರಡನ್ನೂ ನೀವು ಬರೆದ್ರೆ ಯು ಕ್ಯಾನ್ ಗೆಟ್ ಈಸಿಲಿ 2 ಮಾರ್ಕ್ಸ್. ನೆಕ್ಸ್ಟ್ 3 ಮಾರ್ಕ್ಸ್ನ ಡಿಸ್ಕಷನ್ ಮಾಡ್ತಿದ್ರೆ ಮೆನ್ಷನ್ ಎನಿ 3 ಬೇಸಿಕ್ ಪ್ರಾಪರ್ಟೀಸ್ ಆಫ್ ಚಾರ್ಜಸ್. ಅಂದರೆ 3 ಚಾರ್ಜಸ್ ಬೇಸಿಕ್ ಪ್ರಾಪರ್ಟೀಸ್ ಯಾವ್ಯಾವಿದೆ ಅಂತ ಮೆನ್ಷನ್ ಮಾಡಿದ್ರೆ ಯು ಕ್ಯಾನ್ ಗೆಟ್. ಇದನ್ನು ನೀವು ಏನಿಲ್ಲ 3 ಟೈಮ್ಸ್ ರಿಪೀಟ್ ಆಗಿದೆ. ನೆಕ್ಸ್ಟ್, ರೈಟ್ 3 ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ನೀವು ನೋಡ್ಬೋದು ಈ ಕ್ವಶನ್ ತುಂಬಾ ರಿಪೀಟೆಡ್ ಆಗಿದೆ. ಸೊ ಇಟ್ ಕ್ಯಾನ್ ಬಿ ಮಾರ್ಕೆಡ್ ಆಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ಸೊ ಇಲ್ಲಿ ನಿಮಗೆ ಏನು ಮಾಡಬೇಕಾಗಿರುತ್ತೆ ಅಂದರೆ 3 ಯಾವುದಾದ್ರೂ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ನ ಪ್ರಾಪರ್ಟೀಸ್ನ ಬರೀಬೇಕಾಗುತ್ತೆ. ನೆಕ್ಸ್ಟ್ 5 ಮಾರ್ಕ್ಸಿಗೆ ಕ್ವಶನ್ ಬಂದರೆ ಡಿರೈವ್ ಆನ್ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎಲೆಕ್ಟ್ರಿಕ್ ಡೈಪೋಲ್ ಅಟ್ ಎ ಪಾಯಿಂಟ್ ಆಫ್ ಆಕ್ಸಿಯಲ್ ಲೈನ್. ಅಂದರೆ ಆಕ್ಸಿಯಲ್ ಲೈನಲ್ಲಿ ಏನು ಬರುತ್ತೆ ಅಂತ ನೀವು ಮಾಡಬೇಕಾಗುತ್ತೆ. ಇಲ್ಲಿ ಬರೀಬೇಕಾದ್ರೆ ನೀವು ಒಂಚೂರು ಗಮನ ಇರಬೇಕು. ಫಸ್ಟಿಗೆ ನೀವು ಡಯಾಗ್ರಾಮ್ ಬರೆದ ಮೇಲೆ ಡಯಾಗ್ರಾಮಲ್ಲಿ ನೀವು ಏನೇನು ಬರ್ಕೊಂಡಿದ್ದೀರಾ ಅಂತ ಕನ್ಸಿಡರೇಷನ್ ಬರೀಲೇಬೇಕಾಗುತ್ತೆ. ಬಿಕಾಸ್ ಡಯಾಗ್ರಾಮ್ನ ಅವ್ರು ನಿಮಗೆ ಕೊಟ್ಟಿರಲ್ಲ, ಡಯಾಗ್ರಾಮ್ನ ನೀವೇ ಡ್ರಾ ಮಾಡ್ತಿದ್ದೀರಾ ಅಂದಮೇಲೆ ಅಲ್ಲಿ ಏನೇನು ಡ್ರಾ ಮಾಡ್ತಾ ಇದ್ದೀರಾ ಅಂತ ಹೇಳಿ 1 or 2 ಲೈನಲ್ಲಿ ನೀವು ಸಬ್ಸ್ಟಿಟ್ಯೂಟ್ ಮಾಡಬೇಕಾಗುತ್ತೆ. ಬರೆದಾದ್ಮೇಲೆ ಆ ಚಾರ್ಜಸ್ಗಳು ಹೇಗೆ ವರ್ಕ್ ಆಗ್ತಿದೆ ಅಂತ ಹೇಳಿ ಈಕ್ವೇಷನ್ ಕೊಟ್ಟು ಆಮೇಲೆ ನೀವೇನು ಮಾಡಬೇಕಾಗುತ್ತೆ, ಡಿರೈವ್ ಮಾಡ್ತಾ ಹೋದರೆ ದೇ ಹ್ಯಾವ್ ನೋ ಆಪ್ಷನ್ ಟು ಕಟ್ ಯುವರ್ ಮಾರ್ಕ್ಸ್. ಅವ್ರಿಗೆ ಯಾವುದೇ ಥರ ಒಂದು ಆಪ್ಷನ್ನೇ ಸಿಗೋದಿಲ್ಲ ನಿಮ್ಮ ಮಾರ್ಕ್ಸ್ನ ಕಟ್ ಮಾಡೋದಕ್ಕೆ. ಸೊ ಬೆಟರ್ ಟು ರೈಟ್ ದಿಸ್ ಕನ್ಸಿಡರೇಷನ್ ವೆನ್ ಎವರ್ ಯು ರೈಟ್ ದಿ ಡಯಾಗ್ರಾಮ್ ಆರ್ ಎನಿಥಿಂಗ್ ಆನ್ ಯುವರ್ ಓನ್. ಓಕೆ, ನೆಕ್ಸ್ಟ್ ಒನ್ ಈಸ್ ಇಂಪಾರ್ಟೆಂಟ್. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಈಸ್ ಡಿರೈವ್ an expression for electric field at a point on a equatorial line of an electric dipole. ಸೊ ಎಲೆಕ್ಟ್ರಿಕ್ ಡೈಪೋಲ್ ಈಕ್ವಟೋರಿಯಲ್ ಪ್ಲೇನಲ್ಲಿದ್ದಾಗ ಏನಾಗುತ್ತೆ, ಅದರ ಎಲೆಕ್ಟ್ರಿಕ್ ಫೀಲ್ಡ್ ಏನು ಅಂತ ಫೈಂಡ್ ಔಟ್ ಮಾಡೋ ಅಂಥ ಕ್ವಶನ್. ಇಟ್ ಈಸ್ ಆಲ್ಸೋ ಆಸ್ಕ್ಡ್, 3 ಬಾರಿ ಕೇಳಿದ್ದಾರೆ. ಸೊ ಇಟ್ ಈಸ್ ಆಲ್ಸೋ ಆನ್ ಇಂಪಾರ್ಟೆಂಟ್ ಕ್ವಶನ್. ಯು ಕ್ಯಾನ್ ಕನ್ಸಿಡರ್ ಆಸ್ ಅ ರಿಪೀಟೆಡ್ ಕ್ವಶನ್.
ನೆಕ್ಸ್ಟ್ ಒಂದು ಬಂದು ಡಿರೈವ್ ಆನ್ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದಿ ಇನ್ಫೈನೆಟ್ಲಿ ಲಾಂಗ್ ಯೂನಿಫಾರ್ಮ್ ಚಾರ್ಜ್ ಸ್ಟ್ರೈಟ್ ಕಂಡಕ್ಟರ್. ಇಲ್ಲಿ ಸ್ಟ್ರೈಟ್ ಕಂಡಕ್ಟರ್ ಆದರೂ ಕೇಳ್ಬೋದು, ವೈರ್ ಆದರೂ ಕೇಳ್ಬೋದು. ಸೊ ಇದನ್ನು ಸ್ವಲ್ಪ ಗಮನ ಇಟ್ಟು ನೋಡ್ಕೋಬೇಕಾಗುತ್ತೆ ಬೈ ಯೂಸಿಂಗ್ ಗಾಸ್ ಲಾ. ಇದು ಅಷ್ಟೇ ತುಂಬ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ ಬಿಕಾಸ್ ಇಟ್ ಈಸ್ ಆಲ್ರೆಡಿ ಆಸ್ಕ್ಡ್ ಬಿನ್ 3 ಟೈಮ್ಸ್, 3 ಬಾರಿ ಕೇಳಿದ್ದಾರೆ. ನೆಕ್ಸ್ಟ್ ಒನ್ ಬಂದು ಡಿರೈವ್ ಆನ್ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದಿ ಯೂನಿಫಾರ್ಮ್ ಚಾರ್ಜ್ ಇನ್ಫೈನೈಟ್ ಶೀಟ್ ಯೂಸಿಂಗ್ ಗಾಸ್ ಲಾ. ಸೊ ಗಾಸ್ ಲಾನ ಅಪ್ಲಿಕೇಶನ್ನಲ್ಲಿ ಬರುತ್ತೆ. ಸೊ ಇನ್ಫೈನೈಟ್ಲಿ ಲಾಂಗ್ ಶೀಟ್ನಲ್ಲಿ ಕೇಳೋ ಚಾನ್ಸಸ್ ಇದೆ. ಓಕೆ, ದೀಸ್ ಆರ್ ದಿ ಫ್ಯೂ ಇಂಪಾರ್ಟೆಂಟ್ ಕ್ವಶನ್ ಫ್ರಮ್ ದಿ ಚಾಪ್ಟರ್ 1. ಓಕೆ, stay tuned for remaining chapters. I will upload very soon. Okay, thank you.